ರಾಜಕೀಯ ಜಂಜಾಟದ ಮಧ್ಯೆಯೇ ಡಿಕೆಶಿ ಟೆಂಪಲ್ ರನ್ ಅನ್ನು ಶುರು ಮಾಡಿದ್ದಾರೆ. ಗದಗ ಜಿಲ್ಲೆ ಲಕ್ಷ್ಮೇಶ್ವರದ ಮುಕ್ತಿ ಮಂದಿರಕ್ಕೆ ಡಿಕೆಶಿ ಭೇಟಿಯನ್ನು ಕೊಟ್ಟರು. ಯಾರಿಗೂ ಕೂಡ ಮಾಹಿತಿಯನ್ನು ನೀಡದೆ ಮುಕ್ತಿ ಮಂದಿರಕ್ಕೆ ಗೌಪ್ಯ ಭೇಟಿಯನ್ನು ಕೊಟ್ಟಿದ್ದಾರೆ. ಗದಗ ಜಿಲ್ಲೆ ಲಕ್ಷ್ಮೇಶ್ವರದ ಮುಕ್ತಿ ಮಂದಿರಕ್ಕೆ ಡಿಕೆಶಿ ಭೇಟಿಯನ್ನು ಕೊಟ್ಟಿರುವಂಥದ್ದು. ಯಾರಿಗೂ ಕೂಡ ಮಾಹಿತಿಯನ್ನ ನೀಡದೆ ಮುಕ್ತಿ ಮಂದಿರಕ್ಕೆ ಗೌಪ್ಯ ಭೇಟಿಯನ್ನು ಕೊಟ್ಟಿದ್ದಾರೆ. ಮುಕ್ತಿ ಮಂದಿರದಲ್ಲಿ ಧ್ಯಾನ ಜಪ ಮಾಡಿದಂತಹ ಕನಕಪುರದ ಬಂಡೆ. ರಾಜಕೀಯ ಜಂಜಾಟದ ಮಧ್ಯೆಯೇ ಡಿಕೆಶಿ ಟೆಂಪಲ್ ರನ್ ಅನ್ನು ಮಾಡಿದ್ದಾರೆ. ಗದಗ ಜಿಲ್ಲೆ ಲಕ್ಷ್ಮೇಶ್ವರದ ಮುಕ್ತಿ ಮಂದಿರಕ್ಕೆ ಡಿಕೆಶಿ ಭೇಟಿಯನ್ನು ಕೊಟ್ಟಿರುವಂಥದ್ದು. ಯಾರಿಗೂ ಕೂಡ ಮಾಹಿತಿಯನ್ನ ಕೊಟ್ಟಿಲ್ಲ. ಹಾಗೆ ಮುಕ್ತಿ ಮಂದಿರಕ್ಕೆ ಗೌಪ್ಯ ಭೇಟಿಯನ್ನು ಕೊಟ್ಟಿದ್ದಾರೆ. ಮುಕ್ತಿ ಮಂದಿರದಲ್ಲಿ ಧ್ಯಾನ ಜಪವನ್ನ ಮಾಡಿದ್ದಾರೆ. ಕನಕಪುರದ ಬಂಡೆ. ಮುಕ್ತಿ ಮಂದಿರದ ಲಿಂಗೈಕ್ಯ ವೀರಗಂಗಾಧರ ಶ್ರೀಗಳ ಗದ್ದುಗೆಗೆ ಪೂಜೆಯನ್ನ ಮಾಡಿದ್ದಾರೆ. ವೀರಗಂಗಾಧರ ಶ್ರೀಗಳ ಗದ್ದುಗೆ ಮುಂದೆ ಧ್ಯಾನವನ್ನು ಮಾಡಿದ್ದಾರೆ ಡಿಕೆ ಶಿವಕುಮಾರ್. ಮುಕ್ತಿ ಮಂದಿರದ ಗರ್ಭಗುಡಿಯಲ್ಲಿ ಎಲ್ಲರಿಗೂ ಕೂಡ ಪ್ರವೇಶವನ್ನ ನಿಷೇಧ ಮಾಡಲಾಗಿತ್ತು. ವಿಮಲ ರೇಣುಕಾ ವೀರಮುಕ್ತಿ ಶ್ರೀ ಅರ್ಚಕರಿಗೆ ಮಾತ್ರ ಪ್ರವೇಶ. ಆದರೆ ಈ ವಿಶೇಷ ಸಂದರ್ಭದಲ್ಲಿ ಗರ್ಭಗುಡಿಯಲ್ಲಿ ಡಿಕೆ ಧ್ಯಾನಕ್ಕೆ ಅವಕಾಶವನ್ನ ಮಾಡಿಕೊಡಲಾಗಿದೆ. ಮತ್ತೆ ಕುರ್ಚಿ ಸ್ಥಾನಕ್ಕಾಗಿ ಪ್ರಾರ್ಥನೆಯನ್ನ ಮಾಡಿದ್ರ ಹಾಗಿದ್ರೆ ಡಿಸಿಎಂ ಡಿಕೆ ಶಿವಕುಮಾರ್. ಲಕ್ಷ್ಮೇಶ್ವರದ ಮುಕ್ತಿ ಮಂದಿರದ ಮುಂದೆ ಪೊಲೀಸ್ ಬಿಗಿ ಬಂದೋಬಸ್ತ್ ಕೂಡ ಆಯೋಜನೆ ಮಾಡಲಾಗಿದೆ. ಮಂತ್ರಿಯಾಗುವ ಅಚ್ಚಯ್ಯ ಹೆಸರಲ್ಲಿ ಪ್ರಮಾಣ ಸ್ವೀಕರಿಸಿದಂತಹ ಡಿಸಿಎಂ ಡಿಕೆಶಿ ನೊಣವಿನಕೆರೆ ಶ್ರೀಗಳ ಅಣತಿಯಂತೆ ದರ್ಶನಕ್ಕೆ ಬಂದ್ರ ಡಿಕೆ ಶಿವಕುಮಾರ್ ಆಗಿದ್ದಾರೆ. ಅಜ್ಜಯ್ಯ ಆಶೀರ್ವಾದ ಪಡೆದು ಮುಂದಿನ ರಾಜಕೀಯದ ಗಟ್ಟಿ ನಿರ್ಧಾರವನ್ನೇನಾದ್ರೂ ಮಾಡ್ತಾರಾ? ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಅಂತ ಹೇಳ್ಬಿಟ್ಟು ಭವಿಷ್ಯವನ್ನ ನುಡಿದಿರ್ತಾರೆ ನೊಣವಿನಕೆರೆ ಶ್ರೀಗಳು. ತೀವ್ರ ಕುತೂಹಲವನ್ನ ಮೂಡಿಸ್ತಾ ಇರುವಂಥದ್ದು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನಡೆ ಸಂಚಲನವನ್ನ ಮೂಡಿಸ್ತಾ ಇದೆ. ರಾಜಕೀಯ ಜಂಜಾಟದ ನಡುವೆಯೂ ಕೂಡ ಮುಕ್ತಿ ಮಂದಿರಕ್ಕೆ ಭೇಟಿಯನ್ನ ನೀಡಿದ್ದಾರೆ. ಗದಗ ಜಿಲ್ಲೆ ಲಕ್ಷ್ಮೇಶ್ವರ ತಾಲೂಕಿನ ಮುಕ್ತಿ ಮಂದಿರಕ್ಕೆ ಭೇಟಿ ನೀಡುವಂತಹ ದೃಶ್ಯಗಳನ್ನು ನೀವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಡಿಕೆ ಶಿವಕುಮಾರ್ ಮುಕ್ತಿ ಮಂದಿರದಲ್ಲಿ ಧ್ಯಾನ ಮತ್ತೆ ಜಪವನ್ನ ಮಾಡಿದ್ದಾರೆ. ಮುಕ್ತಿ ಮಂದಿರದ ಲಿಂಗೈಕ್ಯ ವೀರಗಂಗಾಧರ ಶ್ರೀಗಳ ಮಠಕ್ಕೆ ಭೇಟಿಯನ್ನ ನೀಡಿ ಯಾರಿಗೂ ಕೂಡ ಮಾಹಿತಿಯನ್ನ ನೀಡದೆ ಮುಕ್ತಿ ಮಂದಿರಕ್ಕೆ ಗೌಪ್ಯ ಭೇಟಿಯನ್ನ ಕೊಟ್ಟಿದ್ದಾರೆ. ವೀರಗಂಗಾಧರ ಶ್ರೀಗಳ ಗದ್ದುಗೆ ಮುಂದೆ ಧ್ಯಾನವನ್ನು ಮಾಡಿರುವಂಥದ್ದು ಡಿಕೆ ಶಿವಕುಮಾರ್. ಗರ್ಭಗುಡಿಯಲ್ಲಿ ಮಾಧ್ಯಮಗಳ ಮುಖಂಡರಿಗೆ ಪ್ರವೇಶ ನಿಷೇಧ. ಮಾಧ್ಯಮಗಳು ಮತ್ತೆ ಮುಖಂಡರಿಗೆ ಪ್ರವೇಶವನ್ನು ನಿಷೇಧ ಮಾಡಲಾಗಿದೆ. ಅಂದರೆ ಯಾರೂ ಕೂಡ ಒಳಗಡೆ ಪ್ರವೇಶ ಇಲ್ಲ. ಹೊರಗಡೆನೆ ಬಿಗಿ ಪೊಲೀಸ್ ಬಂದೋಬಸ್ತ್ ಇದೆ. ವಿಮಲಾ ರೇಣುಕಾ ವೀರಮುಕ್ತಿ ಶ್ರೀಗಳು ಅರ್ಚಕರಿಗೆ ಮಾತ್ರ ಪ್ರವೇಶವನ್ನು ಕೊಟ್ಟಿರುವಂಥದ್ದು. ಸೊ ಡಿಕೆ ಶಿವಕುಮಾರ್ ಅವರಿಗೂ ಕೂಡ ಧ್ಯಾನ ಮಂದಿರದ ಒಳಗಡೆ ಪ್ರವೇಶವನ್ನು ಕೊಟ್ಟು ಧ್ಯಾನವನ್ನು ಮಾಡೋದಕ್ಕೆ ಮುಂದಾಗಿರುವಂಥದ್ದು. ಅಜ್ಜಯ್ಯ ಹೆಸರಲ್ಲಿ ಪ್ರಮಾಣ ವಚನವನ್ನು ಸ್ವೀಕರಿಸಿರ್ತಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಮುಕ್ತಿ ಮಂದಿರ ಲಿಂಗೈಕ್ಯ ವೀರಗಂಗಾಧರ ಶ್ರೀಗಳು ನಡುವಿನಕೆರೆ ಶ್ರೀಗಳ ಅಣತಿಯಂತೆ ಅಜ್ಜಯ್ಯನ ದರ್ಶನಕ್ಕೆ ಬಂದಿರುವಂಥದ್ದು. ಅಜ್ಜಯ್ಯನ ಆಶೀರ್ವಾದವನ್ನು ಪಡೆದು ಗಟ್ಟಿ ನಿರ್ಧಾರವನ್ನೇನಾದರೂ ಕೈಗೊಳ್ತಾರಾ ಡಿಸಿಎಂ ಡಿಕೆ ಶಿವಕುಮಾರ್? ಕಾದ್ ನೋಡಬೇಕು. ಮುಕ್ತಿ ಮಂದಿರ ಭೇಟಿ ಬಳಿಕ ದೆಹಲಿಗೆ ಪ್ರಯಾಣವನ್ನು ಬಳಸಲಿದ್ದಾರೆ. ಡಿಕೆ ಸಿಎಂ ಆಗ್ತಾರೆ ಅಂತ ಹೇಳ್ಬಿಟ್ಟು ಭವಿಷ್ಯವನ್ನ ನುಡಿದಿರ್ತಾರೆ ನಡುವಿನಕೆರೆ ಶ್ರೀಗಳು. ಗೌಪ್ಯವಾಗಿ ಭೇಟಿಯನ್ನು ಕೊಟ್ಟಿದ್ದಾರೆ.